ಆಪರೇಷನ್ ಸಿಂಧೂರದಲ್ಲಿ ಭಾರತದ ದಾಳಿಯಿಂದ ಪಾಕಿಸ್ತಾನಕ್ಕಾದ ನಷ್ಟ ಎಷ್ಟು? ನೆನ್ನೆ ಒಂದು ಖಾಸಗಿ ಸಂಸ್ಥೆ ಬೇರೆ ಬೇರೆ ಸ್ವರೂಪದ ಪ್ರೂಫ್ಗಳ ಆಧಾರದ ಮೇಲೆ ಹಾಕಿರುವ ಲೆಕ್ಕಾಚಾರವೊಂದನ್ನು ನಾವು ನಿಮಗೆ ಕೊಟ್ಟಿದ್ವಿ. $3.3 ಬಿಲಿಯನ್, ಪಾಕಿಸ್ತಾನದ ಕರೆನ್ಸಿಯಲ್ಲಿ 93,000 ಕೋಟಿ, ಇಂಡಿಯನ್ ಕರೆನ್ಸಿಯಲ್ಲಿ ಸುಮಾರು 22,000 ಕೋಟಿ ಪಾಕಿಸ್ತಾನಕ್ಕೆ ಆದಂಥ ನಷ್ಟ ಅಂತ. 28,000 ಕೋಟಿ ಪಾಕಿಸ್ತಾನಕ್ಕೆ ಆದ ನಷ್ಟ ಅನ್ನುವ ಲೆಕ್ಕಾಚಾರವನ್ನು ಆ ಒಂದು ಖಾಸಗಿ ಸಂಸ್ಥೆ ಕೊಟ್ಟಿದೆ. ಅಂದರೆ ಬೇರೆ ಬೇರೆ ಹೆಡ್ಗಳಲ್ಲಿ ಕೊಟ್ಟಿದ್ದಾರೆ. ಯುದ್ಧ ವಿಮಾನಗಳನ್ನು ಎಷ್ಟು ಹೊಡೆದ್ರು, ಬೇರೆ ಬೇರೆ ವಿಮಾನಗಳೆಷ್ಟು, ಕ್ಷಿಪಣಿಗಳೆಷ್ಟು ಅಂತ. ಈಗ ಭಾರತದ ವಾಯುಪಡೆ ಒಂದು ಲೆಕ್ಕಾಚಾರ ಹಾಕಿದೆ. ಭಾರತದ ದಾಳಿಯಲ್ಲಿ ಪಾಕಿಸ್ತಾನ ಏನೇನು ಕಳ್ಕೊಂಡಿತು ಅಂತ. ಇದ್ರ ದುಡ್ಡಿನ ಲೆಕ್ಕಾಚಾರ ಇಲ್ಲ. ಟೋಟಲ್ ಏನೇನು ಲಾಸ್ ಮಾಡಿದೆ ಭಾರತ ಪಾಕಿಸ್ತಾನದಲ್ಲಿ ಅಂತ. ಮೊದಲಿಗೆ 6ನೇ ತಾರೀಕು ರಾತ್ರಿ ಕೇವಲ ಪಾಕಿಸ್ತಾನದ ಒಳಗಿರುವ ಭಯೋತ್ಪಾದಕ ನೆಲೆಗಳನ್ನಷ್ಟೇ ಭಾರತ ಟಾರ್ಗೆಟ್ ಮಾಡಿತು. ಭಯೋತ್ಪಾದಕ ನೆಲೆಗಳು ಮಾತ್ರ. ಅದನ್ನು ಲಾಸ್ ಅಂತ ಭಾರತ ಹೇಳ್ತಾ ಇಲ್ಲ. ಅವರೇನೋ ಕಟ್ಕೊಂಡಿದ್ದರ್ರಿ, ಮಸೀದಿನೋ ಮದರಸಾನೋ ಅಂತ ಕಟ್ಕೊಂಡಿದ್ರು. ಪಾಕಿಸ್ತಾನದಲ್ಲಿ 30,000 ಮದರಸಾಗಳಿದ್ದಾವೆ. ಅವುಗಳ ಪೈಕಿ 20,000 ಮದರಸಾಗಳನ್ನು ಭಯೋತ್ಪಾದಕ ಸಂಘಟನೆಗಳು ನೇರವಾಗಿ ನಡೆಸ್ತವೆ. ಅದು ಸರ್ಕಾರಕ್ಕಾದಂಥ ನಷ್ಟ ಅಂತ ಭಾರತ ಹೇಳ್ತಾ ಇಲ್ಲ. ಆದರೆ 6ನೇ ತಾರೀಕು ರಾತ್ರಿ 7ನೇ ತಾರೀಕು ಬೆಳಗಿನ ಜಾವದ ವೇಳೆ ಆಪರೇಷನ್ ಸಿಂಧೂರ ಆರಂಭಗೊಂಡಿತು. 9 ಭಯೋತ್ಪಾದಕ ನೆಲೆಗಳನ್ನು ಭಾರತ ಧ್ವಂಸ ಮಾಡಿತು. 8ನೇ ತಾರೀಖು ರಾತ್ರಿ ಪಾಕಿಸ್ತಾನ ವಾಪಸ್ ದಾಳಿ ಶುರು ಮಾಡ್ತಲ್ಲ. ಭಾರತದ ಸೇನಾ ನೆಲೆಗಳು ಮತ್ತು ಸಾರ್ವಜನಿಕರ ಮನೆಗಳು ಜೊತೆಗೆ ಧಾರ್ಮಿಕ ಕೇಂದ್ರಗಳನ್ನು ಗುರಿಯಾಗಿಸಿಕೊಂಡು, ಅದಾದ ನಂತರ 9ನೇ ತಾರೀಕು ರಾತ್ರಿ 10ನೇ ತಾರೀಕು ಬೆಳಗಿನ ತನಕ ಭಾರತ ಏನು ದಾಳಿ ಮಾಡ್ತಲ್ಲ, ಪಾಕಿಸ್ತಾನದ 12 ಸೇನಾ ನೆಲೆಗಳನ್ನು ಗುರಿಯಾಗಿಸಿಕೊಂಡು ಅದರಲ್ಲಿ ಆದಂಥ ನಷ್ಟದ ಲೆಕ್ಕಾಚಾರ ಇದು. ಪಾಕಿಸ್ತಾನ ಏನೇನು ಕಳ್ಕಣ್ತು ಅಂತ. C-130J ಕಳ್ಕೊಂಡಿದ್ದೇನೇನು ಅಂತ. C-130J ಭಾರತದ ಮಿಸೈಲ್ ದಾಳಿಗೆ ಪಾಕಿಸ್ತಾನದ ಕಾರ್ಗೋ ವಿಮಾನವೊಂದು ಧ್ವಂಸ ಆಗಿದೆಯಂತೆ. ಶಸ್ತ್ರಾಸ್ತ್ರ ಮತ್ತು ಯೋಧರನ್ನು ಸಾಗಿಸ್ತಾ ಇದ್ದ ಅಮೆರಿಕದ ಲಾಕ್ಹಿಡ್ ಮಾರ್ಟಿನ್ ಕಂಪನಿ ತಯಾರಿಸಿದ ಒಂದು ಕಾರ್ಗೋ ವಿಮಾನ ಧ್ವಂಸ ಆಗಿದೆ, ಸುಟ್ಟು ಬೂದಿಯಾಗಿದೆಯಂತೆ. ಚೀನಾದಿಂದ ಪಾಕಿಸ್ತಾನ ಖರೀದಿ ಮಾಡಿದ್ರೋ ಉದಾರಿ ತಂದ್ರು JF-17 ಯುದ್ಧ ವಿಮಾನ, 4th ಜನರೇಷನ್ ಫೈಟರ್ ಜೆಟ್. ಇದು ಅದು ನಷ್ಟ ಆಗಿದೆ. F-16 ಯುದ್ಧ ವಿಮಾನವೊಂದು ಭಾರತದ ದಾಳಿಗೆ ಧ್ವಂಸ ಆಗಿದೆ. ಇದು ಭಾರತದ ವಾಯುಪಡೆಯ ಲೆಕ್ಕಾಚಾರ. ಭಾರತದ ಅಂದರೆ ನಮ್ಮ ಏರ್ಫೋರ್ಸ್ ಕೊಟ್ಟಿರುವಂಥ ಲೆಕ್ಕಾಚಾರ ಇದು. ಭಯೋತ್ಪಾದನೆಯ ವಿರುದ್ಧದ ಸಮರಕ್ಕಾಗಿ ಮಾತ್ರ ಇದನ್ನು ಬಳಸಬೇಕು ಅಂಥೇಳಿ ಅಮೆರಿಕ ಏನು ಒಂದು F-16 ಕೊಟ್ಟಿತ್ತಲ್ಲ, ಆ F-16 ಹೊಡೆದಾಕಿದ್ದೀವಿ ಅಂತ. SAAB 2000 ವಿಮಾನ, ಭಾರತದ ಕ್ಷಿಪಣಿ ದಾಳಿಗೆ SAAB 2000 ಇದನ್ನು ವಾಯು ಪ್ರದೇಶದ ಸರ್ವೇಕ್ಷಣೆ ಮತ್ತು ಮುನ್ನೆಚ್ಚರಿಕೆ ವಿಮಾನ ಅಂತ. ನೀವು ನನ್ನೇನು ಹೇಳಿದೆ ನಾನು, ನೇತ್ರ ಅಂತ ನೀವು ಗೂಗಲಲ್ಲಿ ಸರ್ಚ್ ಮಾಡಿದ್ರೆ ಸೇಮ್ ಕ್ಯಾಟಗರಿ ಭಾರತೀಯ ವಿಮಾನನೂ ಬರುತ್ತೆ. ನೀವು ಏರೋ ಇಂಡಿಯಾ ಶೋಗೆ ರೆಗ್ಯುಲರಾಗಿ ಹೋಗೋರಿದ್ರೆ ಇದನ್ನು ನೋಡಿರ್ತೀರಿ. ಇದರ ಮೇಲ್ಗಡೆ ಒಂದು ಅಂದರೆ ಚಾರ್ಟರ್ಡ್ ಫ್ಲೈಟ್ ಇದ್ದಂಗೆ ಇರುತ್ತೆ. ಇದರ ಮೇಲ್ಗಡೆ ಒಂದು ಬುಟ್ಟಿ ಇರುತ್ತೆ. ಇದು ಕಾರ್ಯಾಚರಣೆಯ ಸಂದರ್ಭದಲ್ಲಿ ನಮ್ಮ ದೇಶದ ಯುದ್ಧ ವಿಮಾನಗಳೇನು ಆಕಾಶದಲ್ಲಿರ್ತಾವಲ್ಲ ಅವುಗಳನ್ನು ಒಂದು ಕನೆಕ್ಷನ್ನಲ್ಲಿ ಇಟ್ಟಿರುತ್ತೆ. ಜೊತೆಗೆ ಶತ್ರು ದೇಶದ ವಿಮಾನಗಳು, ಕ್ಷಿಪಣಿಗಳನ್ನು ಇದು ಮಾನಿಟರ್ ಮಾಡ್ತಾ ಇರುತ್ತೆ ಆಕಾಶದಲ್ಲೇ ಕೂತ್ಕೊಂಡು. ಅಂಥ ಪಾಕಿಸ್ತಾನದ ಒಂದು ವಿಮಾನವನ್ನು ಭಾರತ ಹೊಡೆದು ಹಾಕಿದೆ ಅಂತ. ಜೊತೆಗೆ 270 ಡಿಗ್ರಿ ವಾಯು ದಾಳಿಯ ಮುನ್ನೆಚ್ಚರಿಕೆ ಕೊಡುವ ರಡಾರ್ ವ್ಯವಸ್ಥೆ ಸ್ವೀಡನ್ನ ಸಾಬ್ ಅನ್ನುವ ಕಂಪನಿಯಿಂದ ಖರೀದಿ ಮಾಡಲಾಗಿತ್ತು. ಅದನ್ನು ಭಾರತದ ಗಡಿಯಿಂದ 315 ಕಿಲೋಮೀಟರ್ ದೂರದ ಒಳಗೆ ಹೊಡೆದು ಹಾಕಲಾಗಿದೆ. ಅಂದರೆ 315 ಕಿಲೋಮೀಟರ್ ಪಾಕಿಸ್ತಾನದ ಒಳಗೆ. ಜೊತೆಗೆ HQ-9 ಕ್ಷಿಪಣಿ ರಕ್ಷಣಾ ವ್ಯವಸ್ಥೆ ಚೀನಾದಿಂದ ಪಾಕಿಸ್ತಾನ ಖರೀದಿ ಮಾಡಿದ್ದನ್ನು. ಅವ್ರದ್ದು ಇದನ್ನೇನು ಏರ್ ಅಟ್ಯಾಕನ್ನು ತಡೆಯುವಂಥ ಸಿಸ್ಟಮ್. ನಮ್ಮಲ್ಲಿ C-4 ಒಂದಕ್ಕೊಂದು ಕಂಪೇರ್ ಮಾಡೋದಕ್ಕಾಗೋದಿಲ್ಲ, ಬಟ್ ಆ ಮಾದರಿಯದ್ದು ಅಂತ ಅನ್ಕೊಳ್ಳಿ. ಅಷ್ಟನ್ನು ಭಾರತ ಧ್ವಂಸ ಮಾಡಿ ಹಾಕಿದೆ ಅಂತ. ಈ ಮಧ್ಯದಲ್ಲಿ ಬಜೆಟ್ ಅಲೋಕೇಶನನ್ನು ಹೊರತುಪಡಿಸಿ ಇನ್ನೂ 50,000 ಕೋಟಿ ರೂಪಾಯಿಗಳ ಶಸ್ತ್ರಾಸ್ತ್ರ ಖರೀದಿಗೆ ಭಾರತ ಮುಂದಾಗಿದೆ. ಬಜೆಟ್ನಲ್ಲಿ ಕೊಟ್ಟಿದ್ದನ್ನು ಹೊರತುಪಡಿಸಿ ಅಡಿಷ್ನಲ್ 50,000 ಕೋಟಿ ಹೆಚ್ಚುವರಿ ಇದು.
2025-26 ಬಜೆಟ್ನಲ್ಲಿ 6.8 ಲ್ಯಾಕ್ ಕ್ರೋರ್ಸ್, 6.8 ಲಕ್ಷ ಕೋಟಿ, 6,80,000 ಕೋಟಿ ರಕ್ಷಣೆಗೆ ಅಂತ ಮೀಸಲಾಗಿಡಲಾಗಿತ್ತು. ಅದಕ್ಕೆ ಇನ್ನು 50,000 ಕೋಟಿ ಸೇರಿಸಲಾಗಿದೆ ಪ್ಯೂರ್ಲಿ ಫಾರ್ ಪ್ರೊಕ್ಯೂರ್ಮೆಂಟ್ಗೆ ಅಂತ. ಇದರಲ್ಲಿ ಮದ್ದುಗುಂಡು, ಕ್ಷಿಪಣಿಗಳು ಜೊತೆಗೆ S-400 ಹೊಸ ಖರೀದಿ ಕೂಡ ಇದೆ. ಅದನ್ನು ಕೂಡ ಭಾರತ ಮಾಡೋದಕ್ಕೆ ಹೊರಟಿದೆ. ನಮ್ಮ ಸೈನಿಕ ಬಲವನ್ನು ಮತ್ತಷ್ಟು ಸಶಕ್ತಗೊಳಿಸುವ ಪ್ರಯತ್ನದ ಭಾಗ ಇದು. ಈ ಮಧ್ಯದಲ್ಲಿ ಲೋಕಸಭೆ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಇವತ್ತು ಜಮ್ಮುವಿನ ಪೂಂಚ್ಗೆ ಭೇಟಿ ಕೊಟ್ಟಿದ್ದರು. ಪಾಕಿಸ್ತಾನ ನಡೆಸಿದ ಕ್ಷಿಪಣಿ ದಾಳಿಯಲ್ಲಿ ಹಾನಿಗೊಳಗಾದ ಮನೆಗಳು ಮತ್ತು ಮೃತಪಟ್ಟವರ ಮನೆಗಳಿಗೆ ಭೇಟಿ ಕೊಟ್ಟು ಸಮಾಧಾನ ಹೇಳಿದರು ರಾಹುಲ್ ಗಾಂಧಿ. ಬೇಸಿಕಲಿ ಪೂಂಚ್ನ ಶಾಲೆಗೆ ಹೋಗಿದ್ರು. ಪಾಕಿಸ್ತಾನದ ಶೆಲ್ ದಾಳಿಯಲ್ಲಿ ಹಾನಿಗೊಳಗಾದ ಮನೆಗಳನ್ನು ನೋಡಿದ್ರು. ಅದಾದ ಮೇಲೆ ಮಾತಾಡಿದ್ರು, ಇದೊಂದು ದೊಡ್ಡ ದುರಂತ, ಅನೇಕ ಸಾವಾಗಿದೆ, ನಷ್ಟ ಆಗಿದೆ. ಜನರ ಜೊತೆ ನೇರವಾಗಿ ಮಾತಾಡಿದ್ದೀನಿ, ಅವರ ಸಮಸ್ಯೆನ ಅರ್ಥ ಮಾಡಿಕೊಳ್ಳೋದಕ್ಕೆ ಪ್ರಯತ್ನ ಪಟ್ಟಿದ್ದೀನಿ. ಅವರು 2-3 ವಿಷಯಗಳನ್ನು ರಾಷ್ಟ್ರೀಯ ಮಟ್ಟದಲ್ಲಿ ಮಾತನಾಡುವಂತೆ ನನಗೆ ಹೇಳಿದ್ದಾರೆ ಅಂದರು. ನೋಡ್ತಾ ಇದ್ದಾರೆ ನೋಡಿ ರಾಹುಲ್ ಗಾಂಧಿ. ಕೇಳಿಸ್ಕೊಳ್ಳಿ ಮಾತಾಡಿದ್ದು. बड़ी ट्रेजेडी है। भैया क्या कर रहे हैं यार? बहुत लोगों की डेथ हुई है, नुकसान हुआ है। डायरेक्ट सिविलियन एरिया लोगों से बातचीत की, उनकी जो समस्या है उनको समझने की कोशिश की। उन्होंने मुझे कहा है कि 2-3 चीजें नेशनल लेवल पे रेज करनी है, वो मैं रेज। बहुत बड़ी ट्रेजेडी है। भैया क्या कर रहे हैं यार? बहुत लोगों की डेथ हुई है, नुकसान हुआ है। डायरेक्ट सिविलियन एरिया लोगों से बातचीत की, उनकी जो समस्या है उनको समझने की कोशिश की। उन्होंने मुझे कहा है कि 2-3 चीजें नेशनल लेवल पे रेज करनी है, वो मैं रेज। ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.